ಎಲ್ಲರಿಗೂ ಕೂಡ ಈ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂತಹ ಒಂದು ಲೆಸನ್ ಅನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ. ಇದು ಈ ಲೆಸನ್ BA ಫಸ್ಟ್ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ ಆಗಿರುವಂತಹ ಒಂದು ಸಬ್ಜೆಕ್ಟ್. ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮ್ಯಾಟ್ರ್ ಯಾವುದು ಅಂದರೆ ಯಾವ ಲೆಸನ್ ಅಂದರೆ ಇಲ್ಲಿ ಫ್ಯಾಮಿಲಿ ಎಂಬ ಒಂದು ಲೆಸನ್ ಬಗ್ಗೆ ಮಾತಾಡೋಣ. ಅಂದರೆ ಫ್ಯಾಮಿಲಿ ಅಂದರೆ ಏನಪ್ಪ ಅಂದರೆ ಕನ್ನಡದಲ್ಲಿ ಕುಟುಂಬ ಅಂತ ಹೇಳ್ತೀವಿ. ನಾವು ಏನಪ್ಪ ಅಂದರೆ ಕುಟುಂಬ ಅಂತ ಹೇಳ್ತೀವಿ. ಹಾಗಾದರೆ ಕುಟುಂಬದಲ್ಲಿ ಮುಖ್ಯವಾಗಿ ಕುಟುಂಬ ಎಂದರೇನು, ಯಾವುದಕ್ಕೆ ಕುಟುಂಬ ಅಂತ ಕರೀತೇವೆ? ಯಾಕಂದರೆ ಇವತ್ತಿನ ಒಂದು ಸಮಾಜದ ಒಳಗಡೆ ಕುಟುಂಬ ಇದ್ದರೆ ಮಾತ್ರ ಅದು ಒಂದು ಸಮಾಜ ಎಂದು ಕರೆಸಿಕೊಳ್ಳುತ್ತೆ. ಅಂದರೆ ಕುಟುಂಬ ಅಂದರೆ ಹಲವಾರು ಸದಸ್ಯರುಗಳು ಸೇರಿ ಒಂದೇ ಒಂದು ಸ್ಥಳದಲ್ಲಿ ನೆಲೆಸಿ ಜೀವನವನ್ನು ಮಾಡುವಂತಹ ಒಂದು ಕುಟುಂಬ ಎಂದು ಕರೀತೇವೆ. ಹಾಗೆ ನೋಡಿ, ಕುಟುಂಬದಲ್ಲಿ ನಾವು ಮುಖ್ಯವಾಗಿ ಎರಡು ಪ್ರಕಾರಗಳನ್ನು ನೋಡ್ತೀವಿ. ಅಂದರೆ ಇಲ್ಲಿ ಮುಖ್ಯವಾಗಿ ಟೈಪ್ಸ್ ಆಫ್ ಫ್ಯಾಮಿಲೀಸ್ ಅಂದರೆ ಕುಟುಂಬದ ಪ್ರಕಾರಗಳು. ಓಕೆ, ಹಿಯರ್ most important types of family. First one is small family. Second one is joint family. Okay, these are points, these are types of family. First one is small family and joint family. Okay, in this small family, whoever members staying in this family means ತಂದೆ ತಾಯಿ ಮಕ್ಕಳು ಇರುವಂತಹ ಒಂದು ಕುಟುಂಬಕ್ಕೆ ನಾವು ಏನಂತ ಹೇಳ್ತೀವಿ ಅಂದರೆ ವಿಭಕ್ತ ಕುಟುಂಬ ಎಂದು ಕರಿತೇವೆ. ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ತಂದೆ ತಾಯಿ ಚಿಕ್ಕಪ್ಪ ಮೊಮ್ಮಕ್ಕಳು ಎಲ್ಲ ಸದಸ್ಯರುಗಳು ಸೇರಿ ಒಂದು ವ್ಯವಸ್ಥಿತವಾದಂತಹ ಒಂದು ಜಾಗದಲ್ಲಿ ವಾಸಿಸುವಂತಹ ಒಂದು ಕುಟುಂಬಕ್ಕೆ ನಾವು ಏನಂತ ಕೇಳ್ತೀವಿ ಅಂದರೆ ಇಲ್ಲಿ ಅವಿಭಕ್ತ ಕುಟುಂಬ ಎಂದು ಕರಿತೇವೆ. ಅವಿಭಕ್ತ ಕುಟುಂಬ ಎಂದು ಕರಿತೇವೆ. ಹಾಗಾದರೆ ವಾಟ್ ಈಸ್ ಮೀನಿಂಗ್ ಆಫ್ ಸ್ಮಾಲ್ ಫ್ಯಾಮಿಲಿ ಆಯಿತು, ಜಾಯಿಂಟ್ ಫ್ಯಾಮಿಲಿ ಆಯಿತು. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇನ್ ಇಂಪಾರ್ಟೆಂಟ್ ಅವಿಭಕ್ತ ಕುಟುಂಬದ ಬಗ್ಗೆ ವಿವರಣಾತ್ಮಕವಾಗಿ ನಾವು ಎಕ್ಸ್ಪ್ಲೇನ್ ಮಾಡೋಣ. ಹಾಗಾದರೆ ಈ ಅವಿಭಕ್ತ ಕುಟುಂಬದಲ್ಲಿ ಯಾರೆಲ್ಲ ಬರ್ತಾರೆ, ಈ ಅವಿಭಕ್ತ ಕುಟುಂಬದ ಒಂದು ಲಕ್ಷಣಗಳೇನು ಅನ್ನೋದು ನೋಡೋಣ. ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ನಾವು ಮಾತಾಡೋಣ. ಜಾಯಿಂಟ್ ಫ್ಯಾಮಿಲಿ ಅಂದರೆ ಈ ಜಾಯಿಂಟ್ ಫ್ಯಾಮಿಲಿ ವಾಟ್ ಎವರ್ ಕ್ಯಾರೆಕ್ಟರ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ ಅಂದರೆ ಏನಪ್ಪ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ ಅಂದರೆ ಈ ಅವಿಭಕ್ತ ಕುಟುಂಬದ ಕೆಲವೊಂದು ಲಕ್ಷಣಗಳಿದ್ದಾವೆ. ಫಸ್ಟ್ ಒನ್ ಯಾವುದು ಅಂದರೆ ಇಲ್ಲಿ ಮುಖ್ಯವಾಗಿ ಕಾನ್ಸ್ಲಿಸಿವ್ ಅಂದರೆ ಇಲ್ಲಿ ಮುಖ್ಯವಾಗಿ ಪೀಳಿಗೆಗಳ ಸಮಾವೇಶ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ವಿಭಕ್ತ ಕುಟುಂಬದ ಲಕ್ಷಣಗಳಲ್ಲಿ ಮೊದಲನೇ ಒಂದು ಲಕ್ಷಣ ಯಾವುದು ಅಂದರೆ ಇಟ್ ಈಸ್ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ, ದಟ್ ಈಸ್ ಕಾನ್ಸ್ಲಿಸಿವ್, ಪೀಳಿಗೆಗಳ ಸಮಾವೇಶ. ಅಂದರೆ ಈ ಒಂದು ಜಾಯಿಂಟ್ ಫ್ಯಾಮಿಲಿಗಳಲ್ಲಿ ಒಂದರಿಂದ ಹೆಚ್ಚು ಒಂದು ವಂಶಾವಳಿ ಪೀಳಿಗೆಗಳ ಒಂದು ಸಮಾವೇಶ ಸದಸ್ಯರುಗಳು ಈ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಹಾಗಾದರೆ ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ಪೀಳಿಗೆಗಳು ಇಲ್ಲಿ ವಾಸ ಮಾಡುವುದಕ್ಕೆ ಒಂದು ಅವಿಭಕ್ತ ಕುಟುಂಬದ ಒಂದು ಲಕ್ಷಣವಾಗಿರುತ್ತೆ. ಓಕೆ, ಎರಡನೆಯ ಲಕ್ಷಣ ಸೆಕೆಂಡ್ ಕಾಮನ್ ರೂಫ್ ಅಂದರೆ ಸಾಮಾನ್ಯ ವಾಸಸ್ಥಳ ಅಂತ ಹೇಳ್ತೀವಿ. ಅಂದರೆ ಈ ಒಂದು ವಾಸಸ್ಥಳ ಈ ಅವಿಭಕ್ತ ಕುಟುಂಬದ ಜನರಲ್ಲಿ ಅವಿಭಕ್ತ ಕುಟುಂಬದ ಒಂದು ಸದಸ್ಯರುಗಳು ಒಂದೇ ಒಂದು ಸ್ಥಳದಲ್ಲಿ ವಾಸವನ್ನು ಮಾಡ್ತಾ ಇರ್ತಾರೆ. ಅಂದರೆ 30ರಿಂದ 40 ಸದಸ್ಯರು ಏನು ಮಾಡ್ತಾ ಇರ್ತಾರಪ್ಪ ಅಂದರೆ ಈ ಒಂದು ಸಾಮಾನ್ಯ ವಾಸಸ್ಥಳ ಅಂದರೆ ಒಂದೇ ಸ್ಥಳದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಂತಹ ಒಂದು ಲಕ್ಷಣ ಈ ಒಂದು ಅವಿಭಕ್ತ ಕುಟುಂಬಕ್ಕೆ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಮೂರನೆಯ ಒಂದು ಲಕ್ಷಣ ಯಾವುದು ಅಂದರೆ ಕಾಮನ್ ಕಿಚನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾಮನ್ ಕಿಚನ್ ಅಂದರೆ ಸಾಮಾನ್ಯ ಅಡುಗೆ ಮನೆ ಅಂತ ಹೇಳ್ತೀವಿ. ಇದು
ಮೂರನೆಯ ಒಂದು ಅವಿಭಕ್ತ ಕುಟುಂಬದ ಲಕ್ಷಣ ಅಂದರೆ ಸಾಮಾನ್ಯ ಅಡುಗೆ ಮನೆ ಅಂದರೆ ಈ ಅವಿಭಕ್ತ ಕುಟುಂಬದಲ್ಲಿರುವಂತಹ ಒಂದು ಸದಸ್ಯರು ಒಂದೇ ಒಂದು ಸ್ಥಳದಲ್ಲಿ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಒಂದೇ ಅಡುಗೆ ಮನೆಯಲ್ಲಿ ತಯಾರಿಸಿದಂಥ ಅಡುಗೆಯನ್ನು ಸೇವಿಸುತ್ತಾ ಇಲ್ಲಿ ಜೀವನವನ್ನು ಮಾಡ್ತಾ ಇರ್ತಾರೆ. ಅಂದರೆ ಒಂದು ಮನೆಯಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಒಂದು ಮನೆಯಲ್ಲಿ ಒಂದೇ ಒಲೆಯನ್ನು ಉಪಯೋಗಿಸ್ತಾ ಇರ್ತಾರೆ. ಅಂತಹ ಕುಟುಂಬವನ್ನು ನಾವು ಅವಿಭಕ್ತ ಕುಟುಂಬಕ್ಕೆ ಒಂದು ಲಕ್ಷಣವನ್ನಾಗಿ ನಾವು ಕೊಡಬಹುದು. ನೆಕ್ಸ್ಟ್ ಫೋರ್ತ್ ಒನ್ ಕಾಮನ್ ವರ್ಶಿಪ್ ಅಂತ ಹೇಳ್ತೀವಿ. ಅಂದರೆ ಕಾಮನ್ ವರ್ಶಿಪ್ ಅಂದರೆ ಸಾಮಾನ್ಯ ಪೂಜಾ ಪದ್ಧತಿ ಓಕೆ, ಸಾಮಾನ್ಯ ಪೂಜಾ ಪದ್ಧತಿ ಅಂದರೆ ಈ ಅವಿಭಕ್ತ ಕುಟುಂಬದ ಒಂದು ಪ್ರತಿಯೊಬ್ಬ ಸದಸ್ಯನು ಕೂಡ ಒಂದೇ ದೇವರನ್ನು ಆರಾಧನೆ ಮಾಡ್ತಾ ಇರ್ತಾರೆ. ಯಾಕಂದರೆ ಆ ಒಂದು ಅವಿಭಕ್ತ ಕುಟುಂಬದಲ್ಲಿ ಇರುವಂತಹ ಒಂದು ಪದ್ಧತಿ, ದೇವರ ಪೂಜಾ ಪದ್ಧತಿ ಹೇಗಿರುತ್ತೆ ಅಂದರೆ ಒಂದೇ ಒಂದು ಮನೆ ದೇವರು ಆಗಿರುತ್ತೆ, ಆ ದೇವರನ್ನೇ ಆರಾಧನೆಯನ್ನು ಮಾಡ್ತಾ ಇರ್ತಾರೆ. ಇದು ಒಂದು ನಾಲ್ಕನೆಯ ಒಂದು ಅವಿಭಕ್ತ ಕುಟುಂಬದ ಲಕ್ಷಣವಾಗಿದೆ. ಲಾಸ್ಟ್ ಒನ್ ಐದನೇದು ಕಾಮನ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಕಾಮನ್ ಓಕೆ. ಫಿಫ್ತ್ ಒನ್ ಇಲ್ಲಿ ಎಕ್ಸಸೈಸ್ ಅಂದರೆ ಎಕ್ಸಸೈಸ್ ಅಥಾರಿಟಿ ಅಂತ ಬರುತ್ತೆ. ಇಲ್ಲಿ ಲಾಸ್ಟ್ ಒಂದು ಕರ್ತನ ಅಧಿಕಾರ ಅಂತ ಬರುತ್ತೆ. ಕರ್ತನ ಅಧಿಕಾರ it is the last characteristics of joint family. It is also very important in this society more than exercise authority. In types of joint family only two types are there. The first one is matriarchal joint family and patriarchal joint family. We classify two types of joint family. That is very important. And next, exercise authority. It is a last characteristics of joint family. Means in Kannada meaning means kartana adhikara. Okay, but in this society, but every citizens also every citizens have the one family. But every family have the one authority exercise authority means that is ಕರ್ತನ ಅಧಿಕಾರ. ಅಂದರೆ ಈ ಅವಿಭಕ್ತ ಕುಟುಂಬದಲ್ಲಿ ಒಬ್ಬನು ಅಧಿಕಾರವನ್ನು ನಡೆಸ್ತಾ ಇರ್ತಾನೆ. ದಟ್ ಈಸ್ ರೂಲಿಂಗ್ ಆಫ್ ಕಿಂಗ್ ಆಫ್ ಸೆಂಟರ್ ಆಫ್ ಅಥಾರಿಟಿ ಆಫ್ ಜಾಯಿಂಟ್ ಫ್ಯಾಮಿಲಿ. ಅಂದರೆ ಒಂದು ಅವಿಭಕ್ತ ಕುಟುಂಬದಲ್ಲಿ ಒಬ್ಬನೇ ಏನು ಮಾಡ್ತಾ ಇರ್ತಾನೆ, ಒಂದು ಅಧಿಕಾರವನ್ನು ಚಲಾವಣೆ ಮಾಡ್ತಾ ಇರ್ತಾನೆ. These are very important characteristics of joint family. Okay, it is related of first, that is very important. First one is consolidation, and next second one common roof, and third one common kitchen, and fourth one common worship, and fifth one exercise authority. These are very important characters of joint family. It is very important for your board exam also, and they are from board committee. They are asking about this question, minimum 5 marks question. Please you must read these all questions, and whatever you want means you please comment for me, and next whatever you want means you ask for me, and please subscribe my channel and you share with your friends. Okay, thank you friends, thank you.